ಕ್ರಿಸ್ಪಿ ಆ್ಯಂಡ್ ಕ್ರಂಚಿ ಆಗಿರೋ ಈ ಥರ ಒಂದು ಚೆನ್ನ ಫ್ರೈ ಮಾಡಿಕೊಂಡು ಒಂದು ಒಳ್ಳೆ ಮೂವಿ ನೋಡ್ತಾ ಕುರುಮ್ ಕುರುಮ್ ಅಂತ ತಿಂತಾ ಇದ್ರೆ ಹೇಗಿರುತ್ತೆ ಹೇಳಿ. ಪ್ರೋಟೀನಲ್ಲಿ ರಿಚ್ ಆಗಿರೋಂಥ ಈ ಚೆನ್ನ ಫ್ರೈ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಲ್ವಾ. ಸೊ ನಾವು ಈ ಥರ ಒಂದು ಫ್ರೈ ಮಾಡಿಬಿಟ್ಟು ನಮ್ಮ ಟೇಬಲ್ ಮೇಲೆ ಇಟ್ಕೊಂಡು ಬಿಸಿ ಬಿಸಿ ಕಾಫಿ ಜೊತೆ ತಿಂತಾ ಇದ್ರೆ ಏನು ಸಖತ್ತಾಗಿರುತ್ತೆ ಅಲ್ವಾ. ಸೊ ಹೇಗೆ ಮಾಡೋದು ನೋಡೋಣ, ಲೆಟ್ ಸ್ಟಾರ್ಟ್. ಚೆನ್ನನ ನಾನು ಓವರ್ ನೈಟ್ ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ. ಬೆಳಗ್ಗೆ ನೋಡೋಷ್ಟರಲ್ಲಿ ಈ ಥರ ಡಬಲ್ ಸೈಜ್ ಆಗಿರುತ್ತೆ. ಈಗ ನಾವು ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ. ಒಂದೇ ಒಂದು ವಿಸಿಲ್ಗೆ ನಾನು ಆಫ್ ಮಾಡಿದ್ದೀನಿ. ಚೆನ್ನಾಗಿ ಬೆಂದಿದೆ. ಈಗ ನಾವು ಇವಾಗ ಸ್ಟ್ರೈನರ್ನಲ್ಲಿ ಹಾಕ್ಬಿಟ್ಟು ನೀರನ್ನು ತೆಗೆದುಬಿಡೋಣ. ಅದಾದಮೇಲೆ ಒಂದು ಬಟ್ಟೆ ಮೇಲೆ ಹಾಕ್ಬಿಟ್ಟು ಹಾಫ್ ಅನ್ ಅವರ್ ಡ್ರೈ ಆಗೋಕ್ಕೆ ಬಿಟ್ಬಿಡೋಣ. ಒಂದು ಬಟ್ಲಲ್ಲಿ ಚೆನ್ನಾಗಿ ಹಾಕ್ಬಿಟ್ಟು 2 ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ, 1 ಸ್ಪೂನ್ ಉಪ್ಪು, 2 ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಚಿಲ್ಲಿ ಪೌಡರ್, ಹಾಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ಇಂಗನ್ನು ಹಾಕ್ಬಿಟ್ಟು ನಾವಿವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನಿಂಬೆ ಹಣ್ಣನ್ನು ಕೂಡ ಹಾಕಿದ್ರೆ ತುಂಬ ರುಚಿ ಇರುತ್ತೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆನ ಚೆನ್ನಾಗಿ ಕಾಸಿದ್ದೀನಿ. ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿರೋ ಇದನ್ನೆಲ್ಲ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಆಯಿಲಲ್ಲಿರೋ ನೊರೆ ಎಲ್ಲ ಹೋಗಬೇಕು. ನೊರೆ ಹೋಗಿದೆ ಅಂದರೆ ನಮ್ಮ ಚೆನ್ನ ದಾಲ್ ಫ್ರೈ ಆಗಿದೆ ಅಂತ ಅರ್ಥ. ಈಗ ಇದನ್ನು ತೆಗೆದುಬಿಟ್ಟು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಕರಿಬೇವು ಹಾಗೆ ಕಡಲೆ ಬೀಜನ ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾವು ಮಿಕ್ಸ್ ಮಾಡ್ಕೊಂಡಿರೋ ಚೆನ್ನಲ್ಲಿ ಹಾಕಿದ್ರೆ ಸಖತ್ ಟೇಸ್ಟಿ ಆಗಿರುತ್ತೆ. ಅಲ್ಲಲ್ಲಿ ಚೆನ್ನ ಕಡಲೆ ಬೀಜ ಎಲ್ಲ ಬಾಯಿನಲ್ಲಿ ಸಿಗ್ತಾ ಇದ್ರೆ ಸೂಪರ್ ಟೇಸ್ಟಿ ಆಗಿರೋ ಹೆಲ್ದಿ ಪ್ರೋಟೀನ್ ರಿಚ್ ಫ್ರೈ ಅಂತೂ ರೆಡಿ ಆಗೋಯ್ತು. ಕ್ರಿಸ್ಪಿನೆಸ್ ಹಾಗೆ ಉಳಿಬೇಕು ಅಂದರೆ ಒಂದು ಏರ್ಟೈಟ್ ಜಾರ್ನಲ್ಲಿ ನಾವು ಇದನ್ನು ಸ್ಟೋರ್ ಮಾಡಿಬಿಟ್ಟು ಯಾವಾಗ ಬೇಕೋ ಆವಾಗ ಒಂದು ಬೌಲಲ್ಲಿ ಹಾಕ್ಕೊಂಡು ಕುರುಮ್ ಕುರುಮ್ ಅಂತ ತಿಂತಾ ಇದ್ರೆ ಸಖತ್ ಮಜವಾಗಿರುತ್ತೆ.